ಬೇಡ ಕ್ಲೀನ್ ಅವಡೆ సోకావుడు సోకావుడు ట్యాంకీ పుట్టావా ట్యాంకీ పుట్టావా ಟ್ಯಾಂಕಿ ಪುಡವಲ್ಲ ಪುಡತ್ ಬಿದೆ ರಟ್ವೇರ ಅಯ್ಯೋ ಇಟ್ಟು ಹೊಡ್ದು ನೇ ಕಲ್ಲಟ ತುಕ ಚಪ್ಪಲ್ ಬಾಡ್ರ ಏನು ಪೀಸ್ ಪುಗ್ಗೆಲು ಹಾಕೊಡ್ಸಿ ಬೇನೆ ಆಗ್ಬಿಡು ಶಂಕಿ ಬಿಡು ಬರ್ಲಿಕ್ಕಾಯ್ತು ಬಸ್ ಪೂರ ಕಲ್ತಾನ ಇವತ್ತು ಅವಳಿಗೆ ಎಕ್ಸಾಮ್ ಅವನದಾಯ್ತು ಆಯ್ತಾ ಇದು ತಜಂಕ ಸೊಪ್ಪ ಅಂತ ಒಂದು ಡೌಟ್ ನನಗೆ ತಜಂಕತ್ತ ಅಂತ ಉಣಂಚನೆಂಡು ತಜಂಕ ತಲೆ ಪರಿಮಳ ಪೂಜೆ ತಜಂಕ ಪರಿಮಳ ತಜಂಕತ್ತು ನಾನು ಕಾಟು ಇದನ್ನು ತಿಂದರೆ ಸತ್ತೋಗ್ಬೋದು. ಇದರಲ್ಲಿ ನೋಡಿ ಒಂದು ಕಂಬಳಿ ಹುಳ ನೋಡಿ ಕಂಬಳಿ ಪುರತಿಯೇನಾ ನನಗೆ ಖುಷಿಯಿಂದ ಪಿನ್ನು ಉಳ್ತಿಕೊಂಡು ನನಗೆ ಪತ್ರೊಡೆ ತಿನ್ನಲಿಕ್ಕೆ ಆಸೆ ಆಗ್ತಾ ಉಂಟು. ನಮ್ಮಲ್ಲಿ ಪತ್ರೊಡೆ ಎಲೆ ಒಂದಿಲ್ಲ, ಪತ್ರೊಡೆ ಎಲೆ ಇಲ್ಲ. ಹೋದ ವರ್ಷ ಅಂದ್ಕೊಳ್ತಾ ಇದ್ದೆ ಅದರ ಗೆಡ್ಡೆದೊಂದು ನೆಡಬೇಕು ಅಂತ. ಗೆಡ್ಡೆ ಇದ್ದರೆ ಆಗ್ತದೆ. ನೀವು ಪಾಪ ಎಂತ ಕೊಕ್ಕಡು ಅಂತ ಸುಮ್ಮನೆ ನನ್ನ ಅಲ್ಲಿ ನಿಲ್ಲಿಸೋದು. ಗೇಟಿನವರೆಗೆ ಬಸ್ ಬರ್ತದೆ. ಇಲ್ಲೇ ಬಾಲನ ಹೆಚ್ಚಿನ ಖುಷಿ ಬೇಲ ಆತಿದ್ವಿ. ಈ ಅವು ನೇರಳ ಎತ್ತ ಮರ ಐತಿ. ಅವು ಕಾಟಕ್ಕೆ ತ ಕಾಯಿ ಎಂತದನ ಶೀ ನಾನು ನೇರಳೆ ಅಂತ ನೋಡಿ ಚೈನೆ. ಮಕ್ಕಳ ಬಸ್ ಬಂತು. ನನಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದರೆ ನನಗೆ ಕೋಲ್ಡ್ ಆಗೋದಿಲ್ಲ. ಕೋಲ್ಡ್ ಆಗದಿದ್ದರೆ ದೊಡ್ಡ ಒಂದು ಕೋಲ್ಡ್ ಮೂಗಿಂದ ಇಳದೇ ಹೋಗೋದಿಲ್ಲ. ಕೋಲ್ಡ್ ಆಗುವಾಗೆ ಆಗ್ತದೆ ನನಗೆ, ಆದರೆ ಕೋಲ್ಡ್ ಆಗೋದಿಲ್ಲ. ಅದೇ ದೊಡ್ಡ ಪ್ರಾಬ್ಲಮ್. ಇವಾಗ ವೆದರ್ ಸಹ ಹಾಗೆ ಉಂಟಲ್ವ, ಮಳೆಗಾಲದ ಟೈಮಲ್ಲಿ ಬಿಸಿಲು, ಹಾಗಾಗಿ ಹೆಲ್ತ್ ಸರಿ ಇಲ್ಲ ದೊಡ್ಡದಾಗಿ. ಸಂಜೆಯಿಂದ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಬೆಳಿಗಿನ ವ್ಲಾಗ್ ಉಂಟಲ್ಲ, ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ನಾನು ಹೇಳಿದ್ದೆಲ್ಲ ಸ್ವಲ್ಪ ನನಗೆ ಕೋಲ್ಡ್ ಆಗುವಾಗ ಆಗ್ತದೆ, ಏನೋ ಒಂಥರ ಆಗ್ತಾ ಇದೆ ಅಂತ. ಹಾಗೆ ನಾನು ಹೋಗಿ ಸ್ವಲ್ಪ ಮಲಗಿದ್ದೆ. ನನಗೆ ಏನೋ ಒಂಥರ ಆಗ್ತಾಯಿತ್ತು, ಕೋಲ್ಡ್ ಆಗಲಿಲ್ಲ ಆದರೂ ಕೂಡ. ಮತ್ತು ನಾನು ಎದ್ದು ಆವಾಗಲೇ ಎದ್ದಿದ್ದೇನೆ. ಎದ್ದು ಕೂದಲಿಗೆ ಸ್ವಲ್ಪ ಎಣ್ಣೆ ಹಾಕುವ ಅಂತ ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿದ್ದು ನೋಡಿದರೆ ಸನ್ಫ್ಲವರ್ ಎಣ್ಣೆ ಹಾಕಿದ್ದು ಕೂದಲಿಗೆ. ಮತ್ತು ನನಗೆ ಹೆದರಿಕಾಯಿತು, ಇಲ್ಲ ಇರೋದೇ ಸ್ವಲ್ಪ ಕೂದಲು, ಇನ್ನು ಸನ್ಫ್ಲವರ್ ಎಣ್ಣೆ ಹಾಕಿ ಇದ್ದ ಕೂದಲು ಕೂಡ ಹಾಳಾಗೋದು ಬೇಡ ಅಂತ ಬೇಗ ಹೋಗಿ ಸ್ನಾನ ಮಾಡಿ ಬಂದೆ. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಮಕ್ಕಳು ಕೂಡ ಬರಲಿಕ್ಕಾಯಿತು. ಇವತ್ತು ತಿಂಡಿ ಕೂಡ ಏನಿಲ್ಲ ಅವರಿಗೆ ಕೊಡಲಿಕ್ಕೆ. ಯಾವಾಗ ತಿಂಡಿ ಇರೋದಿಲ್ಲ ನೋಡಿ, ಯಾವತ್ತು ಅವರಿಗೆ ಜೋರು ಹಸಿವಾಗ್ತದೆ. ಯಾವಾಗ ತಿಂಡಿ ಇರ್ತದೆ ನೋಡಿ, ಯಾವತ್ತು ಅವರಿಗೆ ಹಸಿ ಇರೋದಿಲ್ಲ. ಹಾಗೆ ಇವತ್ತು ಈಗ ಹಸಿವಿರ್ಬೋದು. ಏನು ಮಾಡಲಿ ಅಂತ ಆಲೋಚನೆ ಮಾಡೋದು, ತಲೆಗೆ ಹೋಗೋದಿಲ್ಲ ಏನು ಮಾಡಲಿ ಅಂತ. ಬೆಳಿಗ್ಗೆದು ಸ್ವಲ್ಪ ಚಪಾತಿಯ ಹಿಟ್ಟುಂಟು, ಅದು ನನಗೆ ಫ್ರಿಜ್ಜಲ್ಲಿ ಇಡಲಿಕ್ಕೆ ಕೂಡ ನೆನಪಿಲ್ಲ. ಇವಾಗ ಹುಳಿ ಬಂದಿರ್ಬೋದು ಅಂತ ಗೊತ್ತಿಲ್ಲ. ಕೋಲ್ಡ್ ಇದ್ದರೆ ಹುಳಿ ಬರೋದಿಲ್ಲ. ಇವಾಗ ಮಳೆಗಾಲದಲ್ಲಿ ಕೂಡ ಬಿಸಿಲಲ್ವ, ನೋಡಬೇಕು ಇವಾಗ. ಅದಕ್ಕೆ ಏನಾದರೂ ಫಿಲ್ಲಿಂಗ್ಸ್ ಮಾಡಿ ಏನಾದರೂ ಕೊಡಬೇಕು. ಚಾರ್ಲಿ ನೋಡ್ತಾ ಇದ್ದಾನೆ, ನೋಡುವ ಏನಾದರೂ ಒಂದು ಮಾಡಲಿಕ್ಕೆ ಆಗ್ತದಾ ಅಂತ. ಕೂದಲು ಒದ್ದೆ ಉಂಟು, ಇರಲಿ ಹಾಗೆ ಮೇಲೆ ಹಾಕಿದೆ. ನನಗೆ ಕಿರಿಕಿರಿ ಆಗ್ತಾ ಉಂಟು. ಸ್ವಲ್ಪ ಹಿಟ್ಟುಂಟು ನೋಡಿ, ಹುಳಿ ಬಂದಿದ್ದ ಅಂತ ನೋಡಬೇಕು ಫಸ್ಟಿಗೆ. ಆಗಲಿಲ್ಲ. ಇದರಲ್ಲಿ ನಾನು ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ಫಿಲ್ಲಿಂಗ್ಸ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೊಟ್ಟರೆ ಅವರಿಗೆ ತುಂಬ ಇಷ್ಟ ಆಗ್ತದೆ. ನಾನೊಂದು ಮೈಕ್ ಎಲ್ಲಿಟ್ಟಿದ್ದೇನೆ ಅಂತ ನೆನಪಿಲ್ಲ ನನಗೆ, ಹುಡುಕಿ ಸಾಕಾಯಿತು. ಸ್ವಲ್ಪ ಡಿಸ್ಟೆನ್ಸಲ್ಲಿರುವಾಗ ಮೈಕ್ ಹಾಕಿದರೆ ಸ್ವಲ್ಪ ವಾಯ್ಸ್ ಲೌಡ್ ಕೇಳಿಸ್ತದೆ. ಎಲ್ಲಿ ಇಟ್ಟಿದ್ದೇನೆ ಅಂತ ನೆನಪಿರೋದಿಲ್ಲ. ಮಕ್ಕಳು ಬಂದು
ಅವ್ರ ಹತ್ರ ಹುಡುಕಿಸ್ಬೇಕು. ಇದನ್ನೊಂದು ರೆಡಿ ಮಾಡುವ. ತೆಂಗಿನಕಾಯಿ ಮತ್ತು ಬೆಲ್ಲ ಈ ರೀತಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ, ಪೂರಿ ಮಾಡಿ ಇಟ್ಟಿದ್ದೇನೆ. ಇನ್ನು ಅದರೊಳಗೆ ಫಿಲ್ಲಿಂಗ್ಸ್ ಮಾಡಬೇಕು. ಮೋಮೋಸ್ ಥರ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು. ಇದನ್ನು ಹಬೆಯಲ್ಲಿ ಸಹ ಬೇಯಿಸ್ಲಿಕ್ಕೆ ಆಗ್ತದೆ, ನಾನು ಮಾತ್ರ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಎಣ್ಣೆಯಲ್ಲಿ. ಮಕ್ಕಳು ಬಂದರು, ಮಕ್ಕಳು. ನನ್ನ ಸ್ವೀಟ್ ಮೋಮೋಸ್ ರೆಡಿ ಆಯಿತು. ಕಾಫಿ ಇಟ್ಟಿದ್ದೇನೆ, ಕಾಫಿ. ಏರ್ ಬತ್ತೇರು ಚಾರ್ಲೆ, ಏರು. ಹಾಂ ಏರು, ನನ್ನ ಕೈಯು ಇಕ್ಕುಣ. ಏರು ಮರಯ್ಯ, ಹಾಂ ಏರು, ಏರು ಬತ್ತೇರು, ಏರು. ನನ್ನ ಕೈ ಒಕ್ಕೊಡ್ಸಿ ಬೇನೆ ಅಪ್ಪ ನಿಮಗೆ. ಏರು ನೋಡಿ ಯಾರು ಬರ್ತಾರೆ ಅಂತ ತೋರಿಸುದಂತ. ಏರು ಚಾರ್ಲೆ, ಏರು. ಹಾಂ ಹಾಂ, ಯಜಮಾನ ಬಂದರು ಅಂತ ನನ್ನ ಹತ್ರ ಹೇಳೋದು. ಇನ್ನು ಯಜಮಾನ್ರು ಬರ್ತಾರಾ ಇನ್ನೊಮ್ಮೆ? ಇನ್ನು ಕೈ ಕೊಂಚ ಒಕ್ಕೆ ಮಾರ ಇದು. ನೆಕ್ಸ್ಟ್ ಡೇಯಿಂದ ಪುನಃ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಡೇ ಪುನಃ ಸ್ಕೂಲಿಗೆ ಹೋಗೋದು ನಾವು. ನಮ್ಮ ಡೈಲಿ ದಿನಚರಿ ಅಥವಾ ಚಮ್ಮ ಸ್ಕೂಲಿಗೆ ಹೋಗೋದು, ಸಂಜೆ ಬರೋದು, ಹೋಮ್ವರ್ಕ್ ಮಾಡೋದು, ನೆಕ್ಸ್ಟ್ ಡೇ ಹೋಗೋದು ಅಲ್ವಾ. ನಮ್ಮ ಚಾರ್ಲಿ ಎಂದಿನಂತೆ ಗೇಟಿನ ಹತ್ರ ನಿಂತಿದ್ದಾನೆ. ನಮ್ಮಲ್ಲಿ ಒಂದು ಅರ್ಶಿನದು ಆಗಿದೆ. ಲಾಸ್ಟ್ ಇಯರ್ ನಾನು ಅದರ ಗೆಡ್ಡೆ ಒಂದು ನೆಟ್ಟದಾಗಿ ಒಂದೇ ಆದದ್ದು. ಚಾರ್ಲಿ ಬಂದ, ಚಾರ್ಲಿ ಇನ್ನು ಕಟ್ಟಿ ಹಾಕುವ. ಚಾರ್ಲಿ ಮಳೆಯ ಅವಸ್ಥೆ ಏನು ಅಂತ ಗೊತ್ತಾಗೋದಿಲ್ಲ. ಬಾ ಮಳೆ ಬಾ ಮಳೆ ಅಂತ ಒಂದು ಸಾಂಗ್ ಉಂಟು ಅಲ್ವಾ, ಆ ಸಾಂಗ್ ಆಡಬೇಕಾಗ್ಬೋದು. ಇನ್ನು ಈ ಥರ ಮಳೆ ಬರದಿದ್ದರೆ ತುಂಬ ಕಷ್ಟ ಉಂಟು ಅಲ್ವಾ. ಮೋಡ ಹಾಕಿದೆ, ಮಳೆ ಬರೋದಿಲ್ಲ. ಮಳೆಗೆ ಎಷ್ಟೇ ಇಲ್ಲ ಬರಲಿಕ್ಕೆ. ನನಗೊಂದು ಡೌಟ್ ಇದೆ, ಯಾರಿಗದು ಗೊತ್ತಿದ್ರೆ ಕ್ಲಿಯರ್ ಮಾಡಿ. ನವಿಲುಗರಿ ಕೆಲವರು ಹೇಳ್ತಾರೆ ಮನೆಯಲ್ಲಿ ಇಡಬಾರ್ದು ಅಂತ, ಕೆಲವರು ಹೇಳ್ತಾರೆ ಜಗಳ ಆಗ್ತದೆ, ಗಂಡ ಹೆಂಡತಿಗೆ ಜಗಳ ಆಗ್ತದೆ, ಆ ಥರ ಹೇಳೋರು ಕೂಡ ಇದ್ದಾರೆ. ಗಂಡ ಹೆಂಡತಿಗೆ ಜಗಳ ಆಗಲಿಕ್ಕೆ ನವಿಲುಗರಿ ಇಡಬೇಕು ಅಂತಿಲ್ಲ ಅಲ್ವಾ. ಆದರೆ ಕೂಡ ಒಂದು ಡೌಟ್ ಕೇಳ್ತಾ ಇದ್ದೇನೆ, ಯಾರಿಗಾದರೂ ಗೊತ್ತಿದ್ರೆ ಹೇಳಿ. ನವಿಲುಗರಿ ಮನೆಯಲ್ಲಿ ಇಡಬಹುದಾ ಇಡಬಾರ್ದು ಅಂತ. ಇದು ತುಂಬ ಸಮಯ ಆಯಿತು. ನಾನು ಅಂದ್ಕೊಳ್ಳೋದು ಕೃಷ್ಣನ ಜುಟ್ಟಿನಲ್ಲಿ ಇರುವುದಿಲ್ವಾ, ಮತ್ತು ಟ್ರೈನ್ ಅಲ್ವಾ ಕೃಷ್ಣದೇವರದ್ದು, ಹಾಗೆ ಇಟ್ಟಿದ್ದೇನೆ. ಗೊತ್ತಿಲ್ಲ ನನಗೆ, ಇದು ತುಂಬ ಸಮಯ ಆಯಿತು. ಇಲ್ಲಿ ನವಿಲಿನ ಗರಿ ಬೀಳ್ತದಲ್ಲ, ಜಾಸ್ತಿಯಾಗಿ ನವಿಲು ಬರ್ತಾ ಇರ್ತದೆ. ಅವಾಗ ಗರಿ ಬೀಳುವಾಗ ದೊಡ್ಡ ದೊಡ್ಡ ಸಿಗ್ತದೆ. ಮೊದಲೊಮ್ಮೆ ನಾನು ವೀಡಿಯೋಸಲ್ಲಿ ತೋರಿಸಿದ್ದೇನೆ. ಮೊದಲು ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಯಾವ ಥರ ಮಾಡ್ತಾ ಇದ್ವಿ ಅಂತ ಹೇಳಿದರೆ, ಬುಕ್ಕಲ್ಲಿ ಇಡ್ತಾ ಇದ್ವಿ. ಬುಕ್ಸ್ ಉಂಟಲ್ವಾ, ಬುಕ್ಸಲ್ಲಿ ಏನು ಅದರ ನಡುವಿಗೆ ಇಟ್ಟು ಮಕ್ಕಳು ಹೇಳ್ತಾ ಇದ್ರು ಆ ಟೈಮಲ್ಲಿ, ಮರಿ ಇಡ್ತದೆ ಅಂತ. ಅವಾಗ ನಾವು ಅದನ್ನು ನಂಬಿ ಬುಕ್ಕಲ್ಲಿ ಇಡ್ತಾ ಇದ್ವಿ. ಇವಾಗಿನ ಮಕ್ಕಳು ಇಡ್ತಾರೆ ಅಂತ ಗೊತ್ತಿಲ್ಲ, ನಾವು ಮೊದಲು ಇಡ್ತಾ ಇದ್ವಿ. ಇವಾಗಿನ ಮಕ್ಕಳ ಗೇಮ್ಸ್ ಬೇರೆವೇ. ನಾವು ಮೊದಲು ಜಿಬ್ಲಿ ಆಡ್ತಾ ಇದ್ವಿ. ಜಿಬ್ಲಿ ಗೊತ್ತುಂಟಾ, ಹೀಗೆ ಏನೋ ಗೆರೆ ಹಾಕಿ ಜಿಬ್ಲಿ ಆಟ ಆಡ್ತಾ ಇದ್ವಿ. ತುಂಬ ಆಟ ಆಡ್ತಾ ಇದ್ವಿ ಆ ಥರ ಎಲ್ಲ. ಮನೆ ಆಟ ಆಡ್ತಾ ಇದ್ವಿ. ನನ್ನ ಮಕ್ಕಳು ಮನೆ ಆಟ ಆಡೋದು ನಾನು ನೋಡಲೇ ಇಲ್ಲ, ಜಿಬ್ಲಿ ಆಟ ಆಡೋದು ಕೂಡ ನಾನು ನೋಡಲಿಲ್ಲ. ಇವಾಗಿನ ಮಕ್ಕಳಿಗೆ ಯಾವುದು ಕೂಡ ಗೊತ್ತಿಲ್ಲ. ಯಾಕೆ ಗೊತ್ತುಂಟಾ, ಮೊಬೈಲ್ ಬಂತಲ್ವ, ಹಾಗಾಗಿ ಯಾವುದು ಕೂಡ ಗೊತ್ತಿಲ್ಲ. ಇವಾಗಿನ ಮಕ್ಕಳಿಗೆ ಮೊಬೈಲ್ ಇದ್ದರೆ ಅದೇ ಸಾಕು. ಮತ್ತು ಮೊದಲಿನ ಆಟ ಎಲ್ಲ, ಮೊದಲಿನ ಒಂದು ಕಾಲ ತುಂಬ ನೆನೆಸುವಾಗ ಖುಷಿ ಆಗ್ತದೆ. ನಾವೆಲ್ಲ ಚಿಕ್ಕಂದಿನಲ್ಲಿರುವ ಟೈಮ್ ಉಂಟಲ್ಲ, ನನಗೆ ತುಂಬ ಇಷ್ಟ, ನೆನೆಸುವಾಗ ಇಷ್ಟ ಆಗ್ತದೆ. ಇವಾಗಿನ ಮಕ್ಕಳ ಲೈಫ್ ಒಂಥರ ಡಿಫ್ರೆಂಟ್ ಅಲ್ವಾ, ನನಗೆ ಅನಿಸ್ತದೆ. ಮೊಬೈಲ್, ಟಿ ವಿ, ಅದಕ್ಕೆ ಅವರೊಂಥರ ಎಡಿಕ್ಟ್ ಆಗಿದ್ದಾರೆ ಮಕ್ಕಳು, ಇವಾಗಿನ ಮಕ್ಕಳು. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಕೆಲಸ ಬಾಕಿ ಉಂಟು, ಸುಮ್ಮನೆ ಕೂತ್ಕೊಂಡದ್ದು. ಒಮ್ಮೊಮ್ಮೆ ಉದಾಸೀನ ಆಗೋದು ಕೆಲಸ ಮಾಡಲಿಕ್ಕೆ, ಅವಾಗ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು.
ಬಿಸಿಲು ಬಂತು. ನಾನು ಅಂದ್ಕೊಂಡೆ ಮಳೆ ಬರ್ತದೆ ಅಂತ, ಮೋಡ ಹಾಕಿತ್ತು, ಬಿಸಿಲು ಬಂತು. ಇವತ್ತು ಸಹ ಮಳೆ ಇಲ್ಲ ಹಾಗಾದರೆ. ಇನ್ನು ಮಳೆಗೆ ಆಕಾಶಕ್ಕೆ ನೋಡ್ತಾ ಇರಬೇಕು ಯಾವಾಗ ಮಳೆ ಬರ್ತದೆ ಅಂತ, ಅಂಥ ಸ್ಥಿತಿ ಬರ್ಬೋದೇನೋ. ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.